ನಮಸ್ಕಾರ. ನಾನು ಶಿವಕುಮಾರ್. ಓಕೆ. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್ ಇದು. ವರ್ಗ ಸಮೀಕರಣಗಳು. ಲೆ ಎಕ್ಸರ್ಸೈಸ್ ಕ್ವೆಷನ್ಸ್ ಪ್ರಿವಿಯಸ್ಲಿ ಕಂಪ್ಲೀಟ್ ಆಗಿದೆ ಎಲ್ಲಾನು. ಸೊ ಈಗ LBA ಕ್ವೆಷನ್ಸ್. ಓಕೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA 63 ಕ್ವೆಷನ್ಸ್ ಕಂಪ್ಲೀಟ್ ಆಗಿದೆ. ಇದು 64th ಕ್ವೆಷನ್. ಅ ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹24. ಓಕೆ. ಅಂಡ್ ಗೇನ್ಸ್ ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್. ಗೇನ್ ಆಗಿದೆ ಅಂತಂದ್ರೆ ಪ್ರಾಫಿಟ್ ಆಗಿದೆ. ಸೊ ಆ ಪ್ರಾಫಿಟ್ಟು ಮತ್ತೆ ಅವ್ರ ಕಾಸ್ಟ್ ಪ್ರೈಸ್ ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟು ಮತ್ತೆ ಕಾಸ್ಟ್ ಪ್ರೈಸ್ ಎರಡು ಈಕ್ವಲ್ ಇದೆ. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್. ಒಬ್ಬ ವರ್ತಕನು ಒಂದು ವಸ್ತುವನ್ನು ₹24ಕ್ಕೆ ಮಾರಾಟ ಮಾಡಿ ಕೊಂಡ ಬೆಲೆ ಅಷ್ಟೇ, ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಪ್ರೈಸಲ್ಲಿ ಅವ್ರು ತಗೊಂಡಿದ್ದಾರೆ ಶೇಕಡ ಲಾಭ ಪಡೆಯುತ್ತಾನೆ ಅಷ್ಟೇ. ಅಂದ್ರೆ ಕೊಂಡ ಬೆಲೆ ಅಷ್ಟೇ ಶೇಕಡ ಲಾಭವು ಪಡೆಯುತ್ತಾನೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿಯಿರಿ. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಒಂದು ಥಿಯರಿ ಗೊತ್ತಿದೆ, ಪ್ರಾಫಿಟ್ ಬರಬೇಕಂತಂದ್ರೆ, ಓಕೆ, ಪ್ರಾಫಿಟ್ ಎಷ್ಟಿದೆ ಗೊತ್ತಾಗಬೇಕಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಓಕೆ. ಸೊ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ, ತಗೊಂಡಿದ್ದ ಪ್ರೈಸ್ಗಿಂತ ನೀವು ಸ್ವಲ್ಪ ಮಾರ್ಜಿನ್ ಇಟ್ಟು ಕೊಟ್ಟರೆ ಮಾತ್ರ ನೀವು ಪ್ರಾಫಿಟ್ ತಗೋಬೋದು. ಓಕೆ. ಸೊ ಈಗ ಈ ಪ್ರಾಫಿಟ್ ಪರ್ಸೆಂಟ್ ತಗೋಬೇಕಂತಂದ್ರೆ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೋಡಿರ್ತೀರ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100. ಇಂಟು 100 ಮಾಡಿದಾಗ ಪ್ರಾಫಿಟ್ ಪರ್ಸೆಂಟ್ ಬರುತ್ತೆ. ಸೊ ಈ ಬೇಸಿಕ್ ಥಿಯರಿಯಿಂದ ಇದನ್ನು ಸ್ಟಾರ್ಟ್ ಮಾಡೋಣ. ಲೆಟ್ ಕಾಸ್ಟ್ ಪ್ರೈಸ್ ಅಂದರೆ ಕಾಸ್ಟ್ ಪ್ರೈಸ್ CP, ಇಲ್ಲಿ ಬರೆದಿರ್ತೀನಿ, SP ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಓಕೆ. ಸೊ CP ಅಂತಂದರೆ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದರೆ ನಾವು ತೊಗೊಂಡಿರೋ ಪ್ರೈಸ್, ನಾವು ಏನು ಅಮೌಂಟಿಗೆ ತೊಗೊಂಡಿರ್ತೀವಿ. ಇದು ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾವು ಯಾವ ರೇಟಿಗೆ ಮಾರಿದ್ದೀವಿ. ಲೆಟ್ CP ಈಕ್ವಲ್ ಟು X ರುಪೀಸ್. ಹೌದಾ? ಲೆಟ್ ಪ್ರಾಫಿಟ್ ಪರ್ಸೆಂಟ್ ಎರಡು ಸೇಮ್ ಇದೆ, ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್. ಎಷ್ಟು ಇದಿದೆ ಅಷ್ಟೇ. ಪ್ರಾಫಿಟ್ ಪರ್ಸೆಂಟ್ ಈಕ್ವಲ್ ಟು X. ಎರಡು ಎಕ್ಸ್ ಏನ, ಯಾಕಂದರೆ ಎರಡು ಈಕ್ವಲ್ ಇದೆ. ಸೊ ಇದನ್ನು ನಾವು ಈ ಇಕ್ವೇಷನಲ್ಲಿ ಹಾಕಿದರೆ ನಮ್ಮ ಕೆಲಸನೇ ಮುಗೀತು. ಕ್ವೆಶನ್ ಎಲ್ಲರೂ ಇದನ್ನು ನೋಡಿದ ತಕ್ಷಣ ಯಾವ ಥರ ಡೀಲ್ ಮಾಡಬೇಕು ಅಂತ ಇಲ್ಲ, ಸಿಂಪಲ್ ಲಾಜಿಕ್ ಯೂಸ್ ಮಾಡಿದ್ರೂ ಅಂಡರ್ಸ್ಟ್ಯಾಂಡ್ ಮುಗಿಸ್ಬೋದು ಇದನ್ನು. ಸೊ ಇಲ್ಲಿ ಪ್ರಾಫಿಟ್ ಇದೆ. ಪ್ರಾಫಿಟ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಇಲ್ಲಿಯೂ ಎಕ್ಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಡೀಲರ್ ಸೇಲ್ಸ್ ಅನ್ ಆರ್ಟಿಕಲ್ ಫಾರ್ ₹24. ಸೊ ಸೆಲ್ಲಿಂಗ್ ಪ್ರೈಸ್ 24 ಇದೆ, ಮೈನಸ್ ಕಾಸ್ಟ್ ಪ್ರೈಸ್ ಎಕ್ಸ್ ಅಪಾನ್ ಎಕ್ಸ್ ಇಂಟು 100. ಕೆಲಸ ಮುಗೀತು ನಮ್ಗೀಗ. ಜಸ್ಟ್ ಇಕ್ವೇಷನ್ನ ಆ ಕಡೆ ಈ ಕಡೆ ಮೂವ್ ಮಾಡಿ ಸ್ಟ್ಯಾಂಡರ್ಡ್ ಇಕ್ವೇಷನ್ಗೆ ತೊಗೊಂಬಂದ್ರೂ ನಮ್ಗೆ ಆನ್ಸರ್ ಬರುತ್ತೆ. ಓಕೆ. ಈ ಎಕ್ಸ್ನ ಈ ಕಡೆ ಕಳಿಸ್ತಾ ಇದ್ದೀನಿ. ಸೊ ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು ಈ ಎಂಟೈರ್ ಇದ್ರ ಜೊತೆಗೆ ಈ 100 ಮಲ್ಟಿಪ್ಲೈ ಮಾಡಬೇಕಾ. ಸೊ 100 ಇಂಟು 24 ಇಸ್ 2400 ಮೈನಸ್ 100x. ಕ್ಲಿಯರ್? ಸೊ ಈ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಕ್ಲಿಯರ್, ಈಕ್ವಲ್ ಟು 2400 ಮೈನಸ್ 100x. ಕ್ಲಿಯರ್? ಸೊ ಈಗ ರೈಟ್ ಸೈಡ್ ಇರೋ ಎಲ್ಲ ಐಟಮ್ನ ಈ ಕಡೆ ತೊಗೊಂಬರೋಣ. ಎಕ್ಸ್ ಸ್ಕ್ವೇರ್ ಈ ಮೈನಸ್ 100x ಈ ಕಡೆ ಬಂದಾಗ ಪ್ಲಸ್ 100x, ಈ ಪ್ಲಸ್ 2400 ಈ ಕಡೆ ಬಂದಾಗ ಮೈನಸ್ 2400 ಈಕ್ವಲ್ ಟು 0. ಸೊ ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ಥರ ಬಂತ, AX² ಪ್ಲಸ್ BX ಪ್ಲಸ್ C ಈಕ್ವಲ್ ಟು 0. ಸ್ಟ್ಯಾಂಡರ್ಡ್ ಇಕ್ವೇಷನ್. ನನ್ಗೆ ಒಂದು ವಿಷಯ ಹೇಳಿ, ಮೈನಸ್ 2400 ಬರಬೇಕು. ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ 100 ಬರಬೇಕು. ಓಕೆ. ಎರಡು ನಂಬರ್ ಈ ಥರ ಹೇಳಿ ಮಲ್ಟಿಪ್ಲೈ ಮಾಡಿದಾಗ
ಮೈನಸ್ ಬರಬೇಕು. ಒಂದು ನಂಬರ್ ಪ್ಲಸ್, ಒಂದು ನಂಬರ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಪ್ಲಸ್ ಸಿಂಬಲ್ ಗ್ರೇಟರ್ ದೆನ್ ಇದೆ. ನಾನೇನು ಮಾಡ್ತೀನಿ, 120 ಇಂಟು ಮೈನಸ್ 20. ಓಕೆ, ಸೊ ಇದು 2400 ಆಗುತ್ತೆ. ಮೈನಸ್ 120 ಪ್ಲಸ್ 120 ಮೈನಸ್ 20 ಮಾಡಿದಾಗ ನನಗೆ ಪ್ಲಸ್ 100 ಬಂತ. ಇಲ್ಲ, ಇದನ್ನ ಇನ್ನೂ ಹೆಂಗೆ 120 ಮತ್ತು 20 ತೊಗೊಂಡಿದ್ದೀರಿ ಅಂತ ನೋಡಿದಾಗ 2400ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 ಇಂಟು 12 ಬರುತ್ತೆ, 1200. 2 ಇಂಟು 6, 600. ಓಕೆ, 2 ಇಂಟು 300, 2 ಇಂಟು 150, 2 ಇಂಟು 70. ಸೊ ಈ 75ನ 3 ಮತ್ತು 25, 5 ಇಂಟು 5. ಸೊ ಮಲ್ಟಿಪ್ಲೈ ಮಾಡಿ ಕನ್ಫರ್ಮ್ ಇದನ್ನು ಮಾಡಿದ ತಕ್ಷಣ, ಸೊ 5 2 ಝ 10, 10 2 ಝ 20. ಸೊ ಈ ಐಟಮ್ ಉಳಿದಿರೋದು 5 3 ಝ 15. ಓಕೆ, 15 2 ಝ 30, 30 2 ಝ 60, 60 2 ಝ 120. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 120x ಮೈನಸ್ 20x ಮೈನಸ್ 2400 ಈಕ್ವಲ್ ಟು 0. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 120 ಇಂಟು ಎಕ್ಸ್, ಇಲ್ಲಿ ಮೈನಸ್ 20 ಇಂಟು ಎಕ್ಸ್. ಓಕೆ, ಸೊ ಎಲ್ಲದಕ್ಕೂ ಇಂಟು ಇದೆ. ಮೈನಸ್ ಈ ಮೈನಸ್ 2400ನ ನಾನು ಪ್ಲಸ್ 120 ಇಂಟು ಮೈನಸ್ 20 ಈ ಥರನೇ ಬರ್ಬೋದು. ಇಲ್ಲಿ ಎಕ್ಸ್ ಎಕ್ಸ್ ಉಳಿದಿದೆ, ಎಕ್ಸ್ ಪ್ಲಸ್ 120, ಎಕ್ಸ್ ಕಾಮನ್. ಓಕೆ, ಇಲ್ಲಿ ಮೈನಸ್ 20 ಕಾಮನ್ ಮಾಡ್ಕೋತೀನಿ. ಈ ಎಕ್ಸ್ ಪ್ಲಸ್ 20 ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 120 ಇದೆರಡು, ಆಮೇಲೆ ಎಕ್ಸ್ ಮೈನಸ್ 20 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 120 ಈಕ್ವಲ್ ಟು 0, ಎಕ್ಸ್ ಮೈನಸ್ 20 ಈಕ್ವಲ್ ಟು 0. ಈ ಪ್ಲಸ್ 120 ಈ ಕಡೆ, ಈ ಮೈನಸ್ 20 ಈ ಕಡೆ, ಎಕ್ಸ್ ಈಕ್ವಲ್ ಟು ಮೈನಸ್ 120. ಓಕೆ, ಎಕ್ಸ್ ಈಕ್ವಲ್ ಟು 20. ಮೈನಸಲ್ಲಿ ಇದು ಬರಲ್ಲ ಕಾಸ್ಟ್ ಪ್ರೈಸ್, ಯಾಕಂದರೆ 24 ರುಪೀಸೇ ಕಾಸ್ಟ್ ಪ್ರೈಸ್ ಇದೆ. ಸೊ ಇದು ಎಲಿಮಿನೇಟ್ ಆಯಿತು. ಆನ್ಸರ್ ಎಕ್ಸ್ ಈಕ್ವಲ್ ಟು 20. ಸೊ ಕಾಸ್ಟ್ ಪ್ರೈಸು 20, ಪ್ರಾಫಿಟ್ಟು 20%. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ 24 ಮೈನಸ್, ಇದು ಚೆಕ್ ಮಾಡಬೇಕಂತ ನೆಸೆಸಿಟಿ ಇಲ್ಲ, ಆಲ್ರೆಡಿ ಅಲ್ಲಿ 20 ಬಂದಿದೆ, ಅದೇ ಆನ್ಸರ್ ಆಗುತ್ತೆ. ಬಟ್ ನಿಮ್ಗೆ ಪ್ರೂಫ್ ಬೇಕಲ್ಲ, ಅದ್ರ ಸಲುವಾಗಿ 24 ಮೈನಸ್ 20 ಅಪಾನ್ 20 ಇಂಟು 100. ಸೊ 24 ಮೈನಸ್ 20 ಈಸ್ 4 ಅಪಾನ್ 20 ಇಂಟು 100. ಇದೇನು ಪ್ರಾಫಿಟ್ ಪರ್ಸೆಂಟ್, ಪ್ರಾಫಿಟ್ ಬರಬೇಕಂದ್ರೆ ಪ್ರಾಫಿಟ್ ಪರ್ಸೆಂಟ್ ಈಕ್ವಲ್ ಟು 21 ಝ 25 ಝ 4 5 ಝ 20%. ಕಾಸ್ಟ್ ಪ್ರೈಸ್ 20. ಓಕೆ, ಸೊ ಇದರದ ಅರ್ಥ ಇದೆ. ಥ್ಯಾಂಕ್ ಯು.